ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೆರ್ಚಿಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಮತ್ತೊಮ್ಮೆ ಸ್ವಾಗತ ರೀ. ಬಹಳ ದಿನ ಆದ್ಮೇಲೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ ಮುಂದೆ ಬಂದಿವ್ರಿ. ಇವತ್ತು ಬಹಳ ಮಸ್ತ್ ಆಗಿರುವಂತಹ ಒಂದು ಸ್ಪೆಷಲ್ ರೆಸಿಪಿ ಮಾಡತಿದ್ವಿ. ಏನ್ ಮಾಡತಿದ್ವಿ? ದೊಡ್ಡ ಮೆಣಸಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡತ್ತೀವ್ರಿ. ಏಕದಮ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಕ್ಯಾಪ್ಸಿಕಮ್ ರೈಸ್ ಮಾಡತಿದ್ವಿ. ಬಹಳ ಸರಳ ಇರ್ತೈತಿ ಮತ್ತ ಅಟ್ಟ ಟೇಸ್ಟಿನೂ ಇರ್ತೈತಿ. ಒಂದು ಮಸ್ತ್ ಆಗಿ ಮಾಡಿಬಿಡ್ನು ಇವತ್ತ. ಅದಕ್ಕಿಂತ ಮೊದಲ್ರಿ ನೀವೇನಾರೇ ನಮ್ಮ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಏನ್ ಮಾಡ್ಬೇಕ್ರಿ? ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಪ್ಪ ಅಂತಂದ್ರ ನಮ್ಮ ಚಾನಲ್ ಅನ್ನ ನೀವೇನ್ ಮಾಡ್ಬೇಕು, ಹಳ್ಳಿಯಿಂದ ಡೆಲ್ಲಿವರೆಗೂ ಕರ್ಕೊಂಡ್ ಹೋಗ್ಬೇಕ್ರಿ. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಸಪೋರ್ಟ್ ಮಾಡ್ರಿ. ಹಾಗಾದ್ರ ಶುರು ಮಾಡೋಣ ಬರ್ರಿ. ನಾವಿಲ್ರಿ ಕುಕ್ಕರ್ನಾಗ ಅಂತಿ ಒಂದ್ 2 ಕಪ್ ಅಕ್ಕಿ ತೊಳೆದಿಟ್ಟ ಉದ್ರುದ್ರಾಗಿ ಅನ್ನ ಮಾಡ್ಕೊಂಡಿವ್ರಿ. ನೀವೇನ್ ಮಾಡ್ಬೋದ್ರಿ, ಮಾಡಿದ ಅನ್ನ ತನಗಾಗಿತ್ತಂದ್ರ ಹಂಗ ತನಗ್ ತಿನ್ನಾಕ ನಮ್ಗೆ ಇಷ್ಟ ಇಲ್ಪ ಅಂತಂದ್ರ ಬಿಸಿ ಬಿಸಿಯಾಗಿ ಹಿಂಗ್ ಕ್ಯಾಪ್ಸಿಕಮ್ ರೈಸ, ಮಸಾಲೆ ರೈಸ ಹಿಂಗೇನಾದ್ರು ಮಾಡ್ಕೊಂಡ ತಿನ್ಬೋದ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಡ್ಬೋದ್ರಿ. ಹಂಗಾದ್ರ ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ, ಈಗ ಇಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅದಾವ್ರಿ. ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಹಾಕುವಾಗನ ಒಂದೊಂದ್ ತೋರಿಸ್ತೀವಿ. ಮೇನ್ ಅಂತಂದ್ರೆ ಕ್ಯಾಪ್ಸಿಕಮ್ ರೀ. ಕ್ಯಾಪ್ಸಿಕಮ್ ತೊಳೆದ ನೀವ್ ಎಷ್ಟ್ ಮಾಡ್ಕೊಳತಿರ್ತಾರ ಅದ್ರ ತಕ್ಕಂತ ಕ್ಯಾಪ್ಸಿಕಮ್ ತಗೋರಿ. ಅವನಷ್ಟು ಕಟ್ ಮಾಡೋಣ. ಹಂಗ ಒಂದ್ 2 ಈರುಳ್ಳಿನೂ ಕಟ್ ಮಾಡೋಣ. ಮತ್ತ ಅದ್ರ ಜೊತೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡೋಣ. ಈಗ ರೈಸ್ ಮಾಡಕ ಸ್ಟಾರ್ಟ್ ಮಾಡ್ರಿ. ಅದಕ್ಕೆ ಮೊದಲು ಹಿಂಗೆಲ್ಲ ಪಡ ಕಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಕೆಲಸ ಜಲ್ದಿ ಆಗ್ತೈತಿ ಮತ್ತೆ ರೈಸ್ ಜಲ್ದಿ ರೆಡಿ ಆಗ್ತೈತ್ರಿ. ಆಮೇಲೆ ಇನ್ನೊಂದಂದ್ರ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡತ್ತಿಲ್ರಿ. ನಾವು ಕ್ಯಾಪ್ಸಿಕಮ್ ರೈಸ್ ಅಂದ್ರಲ್ಲ, ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡತ್ತಿಲ್ರಿ. ಅದು ಬೇರೆ ಇದು ಬೇರೆ. ಹಾಗಾದ್ರ ಶುರು ಮಾಡೋಣ ಬರ್ರಿ. ಈಗ ಒಂದ 2-3 ಚಮಚೆ ಎಣ್ಣೆ ಹಾಕಿ ಕಡಂಗ ಕಾಯಾಗಿಡ್ರಿ. ಈಗ್ರಿ ಎಣ್ಣೆ ಕಾದ್ ಬಳಕ ಸಾಸಿವೆ ಹಾಕೊಂಡ್ರಿ. ಆಮೇಲ್ರಿ ಜೀರಿಗೆ ಹಾಕೊಂಡ್ರಿ. ಸಾಸ್ವಿ ಮತ್ತ ಜೀರಿಗೆ ಚಟಪಟ ಅನ್ನುವಾಗ್ರಿ ಬೆಳ್ಳುಳ್ಳಿ ಏನ್ ಕಟ್ ಮಾಡಿದೇವ್ರಲ್ಲ ಆ ಬೆಳ್ಳುಳ್ಳಿ ತಂದು ಹಾಕ್ರಿ. ಅದಾದ್ಮೇಲೆ ಒಂದ್ 2-3 ಉಳ್ಳಾಗಡ್ಡಿ, ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಉದ್ದುದಂಗೆ ಕಟ್ ಮಾಡಿದ್ದು ತಂದ ನೀವು ಇದ್ರಾಗ ಹಾಕ್ರಿ. ನಿಮ್ ಕಡೆ ತಾಜಾ ಕರಿಬೇವು ಐತಂದ್ರ ಕರಿಬೇವು ಹಾಕ್ರಿ. ಇಲ್ಲಿ ಒಂದು ಒಣ ಮೆಣಸಿನಕಾಯಿ ಹಾಕ್ರಿ. ಒಣ ಮೆಣಸಿನಕಾಯಿ ಬೀಜ ತೆಗೆದು ಹಾಕ್ರಿ, ನಡಿತೈತಿ. ಆಮೇಲೆ ಏನ್ ಮಾಡ್ರಿ ಅಂತಂದ್ರೆ ಇದ್ರಾಗ ಒಂದ್ ಸ್ವಲ್ಪ ಶುಂಠಿ ತುರ್ದ ಹಾಕ್ರಿ. ಅದನ್ನೆಲ್ಲ ಚಂದಂಗಿ ಕಂಪ್ಲೀಟ್ ಆಗಿ ನೀವು ಮಿಕ್ಸ್ ಮಾಡ್ಬೇಕಾಗತ್ರಿ. ಉಳ್ಳಾಗಡ್ಡಿ ಚಲೋ ತಂಗಿ ಫ್ರೈ ಆಗ್ಲಿ. ಇಲ್ಲಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಟಿದೇವ್ರಲ್ಲ ಅವನು ಉದ್ದುದಂಗೆ ಕಟ್ ಮಾಡ್ರಿ ಎಲ್ಲ. ಆಮೇಲೆ ಟೊಮೆಟೊನು ಹಾಕಿ ಚಂದಂಗಿ ತಿರುವಾಡ್ರಿ. ಈಗ ಮೇನ್ ಇಂಗ್ರೀಡಿಯೆಂಟ್ ರೀ, ಕ್ಯಾಪ್ಸಿಕಮ್ ಅನ್ನ ಏನ್ ಕಟ್ ಮಾಡಿ ಇಟ್ಟಿದೇವ್ರಲ್ಲ ಆ ಕ್ಯಾಪ್ಸಿಕಮ್ ತಂದು ಹಾಕಿ ನೀವು ಫ್ರೈ ಮಾಡ್ಬೇಕಾಗತ್ರಿ. ಅನ್ನ ಮಾಡೋತ್ನಾಗ ಉಪ್ಪು ಹಾಕಿರ್ತೀವ್ರಿ. ಇಲ್ಲೇ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ರಿ. ಅದ್ರ ಜೊತೆ ಸ್ವಲ್ಪ ಒಂದ್ ಚಿಟಿಗೆ ಹಿಂಗ್ ಹಾಕ್ರಿ. ಉಪ್ಪು ಮತ್ತ ಸ್ವಲ್ಪ ಇಂಗು, ಅದ್ರ ಜೊತೆ ರೀ ಅರಿಶಿನ ಪುಡಿ ಸ್ವಲ್ಪ, ಈಗ್ರಿ ಸ್ವಲ್ಪ ಜೀರಾ ಪುಡಿ ಹಾಕೊಂಡ್ರಿ. ಜೀರಿಗೆ ಪುಡಿ ಸ್ವಲ್ಪ ರೀ, ಒಂದ್ ಸ್ವಲ್ಪ ಅಂದ್ರೆ ಏನ್ರಿ ಒಂದ್ ಅರ್ಧ ಟೀ ಸ್ಪೂನ್ ಹಾಕಿದ್ರೆ ನಡೀತೈತೆ. ಅದೇನ ಯಾಕ ಜೀರಿಗೆ ಹಾಕಿದೀವಿ. ನೆಕ್ಸ್ಟ್ ಗರಂ ಮಸಾಲ. ಇಲ್ಲಿ ನೋಡ್ರಿ ನಾವು ಮಣ್ಣು ಮಾಡಿದ ಮಸಾಲೆ ಖಾರ ಹಾಕತ್ತೀವಿ. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟು ಖಾರ ಹಾಕ್ರಿ. ಮಸಾಲೆಗಳೆಲ್ಲ ಹಾಕಿದ ಮೇಲೆ ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಟ ಚಂದಂಗಿ ನೀವು ಮಿಕ್ಸ್ ಮಾಡ್ರಿ. ಹಂಗೆ ಅದನ್ನ ಕರೆಕ್ಟ್ ಆಗಿ ತಿರುವಾಡಿ. ಈಗ ಟೊಮೆಟೊ ಹಾಕಿವ್ರಿ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಹುಂಚೆ ಹಣ್ಣು ಹಾಕೊಂಡ್ರಿ. ಹುಂಚೆ ಹಣ್ಣು ಹಾಕಿರ ಹುಳಿ ಹುಳಿ ಸಿಡಿ ಖಾರ ಮಸ್ತ್ ಅಂದ್ರ ಮಸ್ತ್ ರುಚಿ ಆಕತ್ರಿ. ಬಾಯಿ ರುಚಿ ಕೆಟ್ಟಾಗ್ರಿ ಒಂದ್ ಸ್ವಲ್ಪ ಹುಳಿ ಹುಳಿ ಹಾಕಿರ್ ತಿಂದ್ರಿ ಬಾಯಿ ಮಸ್ತ್ ಅಂದ್ರ ಮಸ್ತ್ ಚಲೋ ಅನಸ್ತತ್ರಿ. ಈಗ ನೋಡಿ ಹುಣಸೆ ಹಣ್ಣಿನ ರಸ ಹಾಕ್ರಿ ಸ್ವಲ್ಪ.
ಅದಾದ್ಮೇಲೆ ಹುಣಸೆ ಹಣ್ಣಿನ ರಸ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲನೂ ಹಾಕಿರಿ ಅದಕ್ಕೆ. ಆಮೇಲೆ ಅದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ರೈಸಿಗೆ ಏನು ಅನ್ನ ಮಾಡಿರ್ತಿರಲ್ಲ ಸ್ವಲ್ಪ ಅದನ್ನ ಕುಕ್ಕರ್ ಬಾಯಿ ತೆಗೆದ ಬಿಡ್ರಿ. ಅಂದ್ರೆ ಈಗ ಸದ್ಯ ತೊಗೊಳವ್ರಿದೇವ್ರಿ, ಅದಕ್ಕೆ ಒಂದು ಈಟ್ ಆರ್ಲಿ ಅಂದ್ರೆ ಉದುರಾಗಿ ಚಂದಂಗೆ ಬರ್ತೈತಿ. ಹಂಗೆ ಇದೇಗ ಏನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರಲ್ಲ ಅದನ್ನ ಒಂದು ಈಟ್ ನಡಬಾರ್ಕ್ ಏನು ಮಾಡಿರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡೋದು ತೆಗಿದು ತಿರುಗಾಡೋದು ಹಿಂಗೆ ಮಾಡಿ. ಈ ರೆಸಿಪಿ ಏನೈತ್ರಲ್ಲ ನೀವು ಅದನ್ನ ಮುಂಜಾನೆ ನಾಷ್ಟ ಕೊಡ್ಬೋದ್ರಿ, ಹಂಗ ಲಂಚ್ ಬಾಕ್ಸಿಗೆ ಅಂತ ಕಟ್ಟಿನೂ ಕೊಡ್ಬೋದ್ರಿ. ಭಾಳ ಆರೋಗ್ಯಕ್ಕೆ ಒಳ್ಳೇದಾದಂತ ರೆಸಿಪಿನ ಹೌದ್ರಿ. ಆಮೇಲೆ ಹೊಸದಾಗಿ ಏನ್ರಿ ನೀವು ನಮ್ಮ ಚಾನಲ್ ಅನ್ನ ಅಮ್ಮ ಮನೆ ಕ್ರಿಯೇಷನ್ ನೋಡತ್ತಿದ್ರೆ ನಮ್ದು ಇನ್ನೊಂದು ಚಾನಲ್ ಐತ್ರಿ ಸವಿರುಚಿಯ ಸೊಬಗು ಅಂತ ಹೇಳಿ. ಅದ್ರಾಗ ಬಹಳಷ್ಟು ರೆಸಿಪಿಗಳು ನಿಮ್ಗೆ ಆರಾಮ್ ಸರಿಯಾಗಿ ಈಸಿಯಾಗಿ ಜಲ್ದಿ ಸಮಯದಾಗ ಮಾಡ್ಕೊಳ್ಳುವಂತ ರೆಸಿಪಿ ಇದಾವ. ಅವು ಯಾವ್ರಿ ನೋಡಿಲ್ಲ ಅಂತಂದ್ರ ನೋಡ್ಕೊಂಡು ಬರ್ರಿ ಸವಿರುಚಿಯ ಸೊಬಗುನ. ಈಗ ಅನ್ನ ಹಾಕು ನೋಡ್ರಿ. ಅನ್ನ ಹಾಕೋದಂದ್ರೆ ರೀ ಅನ್ನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ರಿ. ಈಗ ಮಿಕ್ಸ್ ಮಾಡಕ್ಕ ಸ್ಟಾರ್ಟ್ ಮಾಡ್ರಿ. ಇದೆಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಆದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನ ಸ್ವಲ್ಪ ಮ್ಯಾಲ ಏನರ ಲಿಡ್ ಕ್ಲೋಸ್ ಮಾಡ್ರೆ ಆಮೇಲೆ ತೆಗೀನಿ. ಲಾಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ರೆಡಿ. ಪೂರ್ತಿಯಾಗಿ ಮಸ್ತಾಗಿರುವಂತಹ ಬಹಳ ಅಂದ್ರೆ ರುಚಿ ಒಳಗ ಚಲೋ ಇರುವಂತಹ ಕ್ಯಾಪ್ಸಿಕಮ್ ರೈಸ್ ಅನ್ನ ಹೆಂಗ್ ಮಾಡೋದು ಅಂತ ಹೇಳಿ ನೋಡಿದ್ರಿ. ಇನ್ನೇನೈತ್ರಿ ಕೆಲಸ ನೀವು ಮಾಡ್ಬೇಕ್ರಿ. ಹಂಗ ಹೆಂಗ್ ಬಂದಿತ್ತು ಅನ್ನೋದನ್ನ ಹೇಳ್ಬೇಕ್ರಿ. ಈಗ ನಾವು ಟೇಸ್ಟ್ ನೋಡಿ ಬಿಡ್ನೋರ್ಲ ಒಂದ್ಸಲಿ. ಹಂಗ ಟೇಸ್ಟ್ ನೋಡಕ್ ಕೊಡ್ತೀವ್ರಿ. ಟೇಸ್ಟ್ ನೋಡಿ ನಿಮಗೂ ಹೆಂಗ ಟೇಸ್ಟ್ ಐತಂತ ತಿಳಿಸ್ತಾರ್ರಿ. ಮಗ ಟೇಸ್ಟ್ ನೋಡಿ ಹೇಳ್ರಿ ನಾವೆಲ್ಲ ವೀಕ್ಷಕರಿಗೆ. ಹೆಂಗೈತ್ರಿ ಟೇಸ್ಟ್? ಟೇಸ್ಟ್ ಚಲೋ ಐತ್ರಿ. ಆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕತ್ರಲ್ಲ ಅದು ಭಾಳ ಭಾರಿ ಅನಿಸ್ತೈತಿ. ನಿಮಗ ಟ್ರೈ ಮಾಡ್ರಿ ಹೆಂಗ್ ಬಂದಿತ್ತು ಅಂತ ಹೇಳಿ ನಾವು ಇದನ್ನ ತಿಂದು ಮುಗಿಸ್ಬೇಕು. ಹಂಗ ವಿಡಿಯೋ ಮುಗಿಸೋ ಟೈಮ್ನು ಆದ್ರಿ. ಹಂಗಾದ್ರೆ ಇವತ್ತಿನ ವಿಡಿಯೋ ಹೆಂಗ್ ಬಂದಿತ್ತು ಅನ್ನೋದನ್ನ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರಿಗೆ ನೀವು ವಾಟ್ಸ್ಆಪ್ದಾಗ ನಮ್ ವಿಡಿಯೋ ಲಿಂಕ್ ಶೇರ್ ಮಾಡ್ರಿ. ನಿಮಗೆ ಬೇರೆ ರೆಸಿಪಿ ಯಾವಾದ್ರೂ ಬೇಕಂದ್ರೆ ನೀವು ಕಮೆಂಟ್ ನಾಗ ತಿಳಿಸ್ರಿ. ನಾವು ಆ ರೆಸಿಪಿ ಮಾಡಿ ತೋರ್ಸಾಕ ನಾವು ಟ್ರೈ ಮಾಡ್ತೀವ್ರಿ. ಹಾಗಾದ್ರೆ ಇವತ್ತಿನ ವಿಡಿಯೋ ಮುಗಿಸೋ ಟೈಮ್ ಆಗೈತೆ ಅಂತ ಹೇಳಿದ್ರಲ್ಲ ಮುಗಿಸ್ಬಿಡ್ನೋರಿ. ಅದಕ್ಕಿಂತ ಮೊದಲ ಇನ್ನ ಏನ್ರಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀವಿ ಒಂದು ಹೊಸ ರೆಸಿಪಿ ಜೊತೆ. ಬಹಳ ಭಾರಿ ಆಗಿರುವಂತಹ ರೆಸಿಪಿ ಈ ಅಮ್ಮ ಮಗ. ಅಲ್ಲಿವರೆಗೂ ನೋಡ್ಕೋತಾ ಇರಿ ನಮ್ಮ ಎಲ್ಲಾ ಚಾನೆಲ್ಗಳನ್ನ. ಹೋಗಿ ಬರ್ತೇವ್ರಿ. ನಮಸ್ಕಾರ.